Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಆದರೆ ಕೆ ನ ಬೆಲೆಯು. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. A3, B2, C9, D6. ಓಕೆ, ಸೊ ಈಗ ಇಲ್ಲಿ ಎಡಭಾಗದಲ್ಲಿರುವಂತಹ ಪದವನ್ನ ನೋಡಿ. ಎಕ್ಸ್ ಪ್ಲಸ್ ಕೆ ಹೋಲ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಪ್ಲಸ್ ಕೆ ದ ಹೋಲ್ ಸ್ಕ್ವೇರ್ ಅನ್ನ ನಾವು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ವಿಸ್ತರಿಸ್ಕೋಬಹುದು. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಏನ್ ಹೇಳಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಇಲ್ಲಿ ಎ ಅನ್ನೋದು ಎಕ್ಸ್ ಆಗಿದೆ, ಕೆ ಅನ್ನೋದು ಬಿ ಆಗಿದೆ. ಸೊ ಹಾಗಾದ್ರೆ ಇದನ್ನ ವಿಸ್ತರಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ 2 ಇಂಟು ಕೆ ಇಂಟು ಎಕ್ಸ್. ಓಕೆ, ಸೊ ಈಗ ಇಲ್ಲಿ ವಿಸ್ತರಿಸಿದ ರೂಪವನ್ನ ನಾವೇನ್ ಮಾಡೋಣ? ಬಲಬದಿಗೆ ಹೋಲಿಸಿದ್ರೆ ಸೊ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಕೆ ದ ಹೋಲ್ ಸ್ಕ್ವೇರ್ ಅನ್ನ ಹೇಗ್ ಬರೆದಿದ್ದೇವೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 2kx ಪ್ಲಸ್ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? ವಿಸ್ತರಿಸಿದ ರೂಪವನ್ನ. ಸೊ ಇದನ್ನ ನಾವು ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದಾಗ ಸೊ ಇದು ಏನಾಯ್ತು? ಹೋಲಿಸ್ತಾ ಇದ್ದೇವೆ. ಇದಕ್ಕೆ ಈ ಒಂದು ರೈಟ್ ಹ್ಯಾಂಡ್ ಸೈಡ್ ಇರೋ ಪದವನ್ನ ಹೋಲಿಸಿದಾಗ ಸೊ ಎಕ್ಸ್ ನ ಸಹಗುಣಕ ಏನಾಗತ್ತೆ ಹೇಳಿ? ಸೊ 2k ಈಸ್ ಈಕ್ವಲ್ ಟು ಏನ್ ಹೇಳಿ? 6 ಅಲ್ವಾ. ಸೊ ಇದನ್ನ ಇದಕ್ಕೆ ಹೋಲಿಸ್ತಾ ಇದ್ದೇವೆ, ಯಾಕಂದ್ರೆ ಎರಡು ಈಕ್ವಲ್ ಇದೆ. ಸೊ ಬಲಭಾಗ ಈಕ್ವಲ್ ಟು ಎಡಭಾಗ ಆಗಿದೆ. ಸೊ ಹಾಗಾಗಿ 2k ಈಸ್ ಈಕ್ವಲ್ ಟು ಏನಾಯ್ತು? 6. ಸೊ k ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 6 ಡಿವೈಡೆಡ್ ಬೈ 2 ಆಗತ್ತೆ. 2 1 2, 2 3 6. ಸೊ k ಈಸ್ ಈಕ್ವಲ್ ಟು 3 ಬರುತ್ತೆ. ಓಕೆ, ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸೊ ನೋಡಿ, ಎ ಸರಿಯಾದ ಆಯ್ಕೆ ಆಗತ್ತೆ. ಬೇಕಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ನೋಡಿ ಚೆಕ್ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಕೆ ಏನಿದೆ? 3 ಬಂದಿದೆ, ಇಂಟು ಎಕ್ಸ್ ಪ್ಲಸ್ 3 ಸ್ಕ್ವೇರ್. ಸೊ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಅಲ್ವಾ. ಸೊ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.